ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ. ಸೊ ತಮಗೆಲ್ಲ ಗೊತ್ತಿರೋ ಹಾಗೆ ಅವರು ತಮ್ಮ KCET ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಅನ್ನ 22ನೇ ತಾರೀಕು ಏನು ಕೊಟ್ಟಿದ್ರು ಅದನ್ನ 27ನೇ ತಾರೀಕಿನವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂದ್ರೆ ನಾಳೆ ಮತ್ತು ನಾಡಿದ್ದಿನವರೆಗೂ ಕೂಡ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೋದು. 3ನೇ ತಾರೀಕಿನ ಒಳಗಾಗಿ ನೀವು ಫೀಸ್ ಅನ್ನ ಪೇಮೆಂಟ್ ಮಾಡ್ಕೋಬೇಕು. ಅಂದ್ರೆ 27ನೇ ತಾರೀಕಿನ ಒಳಗಾಗಿ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಂಡ್ರೆ 23ನೇ ತಾರೀಕಿನ ಒಳಗಾಗಿ ಫೀಸ್ ಅನ್ನ ಪೇಮೆಂಟ್ ಮಾಡುವಂತಹ ಕೆಲಸವನ್ನ ಮಾಡ್ಕೊಳ್ಬೇಕು. ಬಟ್ ಅದರ ಜೊತೆಗೆ ನಿನ್ನೆ ಕೊಟ್ಟಿರುವಂತ ಒಂದು ಇಂಪಾರ್ಟೆಂಟ್ ನೋಟಿಫಿಕೇಶನ್ ಅಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ನಿಮ್ಮ ಅರ್ಜಿಯಲ್ಲಿ ಏನಾದ್ರೂ ತಪ್ಪಾಗಿದ್ರೆ ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಈಗ 27ನೇ ತಾರೀಕೆ ಲಾಸ್ಟ್ ಡೇಟ್ ಅಂತ ಅನ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸೊ 30 ಮಾರ್ಚ್, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ, ಮಾರ್ಚ್ 30, ಮಾರ್ಚ್ 30, ಸೊ ಅಲ್ಲಿವರೆಗೂ ಕೂಡ ನೀವು ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಕರೆಕ್ಷನ್ ಅನ್ನ ಮಾಡ್ಕೊಳ್ಬಹುದು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಅಂದ್ರೆ ಬಹಳ ಜನ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಏನು ಚಿಂತೆ ಇತ್ತು ಅಂತ ಅಂದ್ರೆ, ಈಗ ಕಾಲೇಜಲ್ಲಿ ವೆರಿಫಿಕೇಶನ್ಗೆ ಲಾಸ್ಟ್ ಡೇಟ್ ಯಾವಾಗ? ಸೊ 27ನೇ ತಾರೀಕು ಒಳಗೇನೆ ಮಾಡ್ಕೊಳ್ಬೇಕಾ, 3ನೇ ತಾರೀಕು ಒಳಗೇನೆ ಮಾಡ್ಕೊಳ್ಬೇಕಾ ಅಂತ ಹೇಳಿ. ಸೊ ನಾನು ಕೇಳಿರೋ ಹಾಗೆ ಎಲ್ಲೂ ಕೂಡ ಅವರ ಕಡೆಯಿಂದ ಕಾಲೇಜಸ್ಗಳಿಗೆ ಇದೇ ಲಾಸ್ಟ್ ಡೇಟ್ ಅಂತ ಹೇಳಿ ಇನ್ನೂ ಕೂಡ ಬಂದಿಲ್ಲ. ಸೊ ಅವರಿಗೂ ಕೂಡ ನನಗನ್ಸೋ ಪ್ರಕಾರ 30ನೇ ಮಾರ್ಚ್ ತನಕನೂ ಕೂಡ ಸೊ ಕಾಲೇಜ್ ಅವರು ಸ್ಟೂಡೆಂಟ್ಸ್ಗಳ ವೆರಿಫಿಕೇಶನ್ ಅನ್ನ ಮಾಡಿಸಿಕೊಳ್ಳಬಹುದು, ಅಂದ್ರೆ ಮಾಡಬಹುದು. ಸೊ ಅದಕ್ಕಾಗಿ ನೀವೇನು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಮಾರ್ಚ್ 30ರ ಒಳಗಾಗಿ ನಿಮ್ಗೆ ಏನೇ ಚೇಂಜಸ್ ಗಳನ್ನ ಮಾಡ್ಕೊಳ್ಬೇಕಿದ್ರು ಮಾಡ್ಕೊಳ್ಬಹುದು. ಅದರ ಜೊತೆಗೆ ಇಂಪಾರ್ಟೆಂಟ್ ಆಗಿ ಪರಿಶಿಷ್ಟ ಜಾತಿ ಅಂದ್ರೆ SC ಕೆಟಗರಿ ಅವರು ಯಾರಾದ್ರೂ ಇದ್ರೆ, ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ, ಅವರು ಕೂಡ ಸಾಕಷ್ಟು ಸಾರಿ ಹೇಳಿದ್ದಾರೆ. ಸೊ ಈ ವರ್ಷ ನೀವು ಒಳ ಮೀಸಲಾತಿ ವಿವರಗಳು ಮುದ್ರಿತವಾಗಿರುವಂತಹ ಜಾತಿ ಪ್ರಮಾಣ ಪತ್ರವನ್ನೇ ಹಾಕಬೇಕು. ಅಂದ್ರೆ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಗ್ರೂಪ್ A, ಗ್ರೂಪ್ B, ಗ್ರೂಪ್ C ಅಂತ ಹೇಳಿ ಮೆನ್ಷನ್ ಇರಬೇಕು. ಸೊ ಅಂತಹ ಮೆನ್ಷನ್ ಇರುವಂತಹ ಕಾಸ್ಟ್ ಸರ್ಟಿಫಿಕೇಟ್ ಅನ್ನು ಇದುವರೆಗೆ ನೀವು ಹಾಕಿಲ್ಲ ಅಂದ್ರೆ ಇನ್ನೂ ಕೂಡ ನಿಮಗೆ ಟೈಮ್ ಇದೆ, ರೈಟ್? ಸೊ ನೀವು ಅದನ್ನ ಮಾಡಿಸ್ಕೊಂಡು 30ನೇ ತಾರೀಕಿನ ಒಳಗಾಗಿ ನೀವು ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಅದನ್ನ ಎಡಿಟ್ ಮಾಡ್ಕೊಳ್ಳಿ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಇದರಲ್ಲಿ ಏನು ಅಂತ ಅಂದ್ರೆ, ನಿಮಗೇನಾದ್ರೂ ಎಡಿಟ್ ಮಾಡೋದು ಇತ್ತು ಅಂದ್ರೆ ಮಾತ್ರ ಲಾಗಿನ್ ಆಗಿ. ಈಗ ಟೈಮ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಎಡಿಟ್ ಮಾಡೋದಕ್ಕಂತ ಹೇಳಿ ಬಹಳ ಜನ ಪಾಲಕರು ಅಥವಾ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಸುಮ್ನೆ ಈಗ ಆಲ್ರೆಡಿ ನಿಮ್ದು ಅಪ್ಲಿಕೇಶನ್ ಫಾರ್ಮ್ ಕಂಪ್ಲೀಟ್ ಆಗಿದೆ, ಎಲ್ಲವೂ ಕರೆಕ್ಟ್ ಇದೆ, ವೆರಿಫಿಕೇಶನ್ ಆಗಿರ್ತದ, ಎಲ್ಲ ಆಗಿರ್ತದ. ಆದ್ರೂ ಏನ್ ಮಾಡ್ತೀರಿ, ನನ್ನ ಅಪ್ಲಿಕೇಶನ್ ದಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅಥವಾ ನನ್ನ ಅಪ್ಲಿಕೇಶನ್ ಹೆಂಗ್ ಫಿಲ್ ಆಗಿದೆ, ಆ ಕ್ಯೂರಿಯಾಸಿಟಿಯಲ್ಲಿ ಏನ್ ಮಾಡ್ತೀರಿ, ನೀವು ಲಾಗಿನ್ ಆಗ್ತೀರಿ. ಸೊ ಅವರ ಸಾಫ್ಟ್ವೇರ್ ಅಲ್ಲಿ ಒಂದು ಪ್ರಾಬ್ಲಮ್ ಏನಿದೆ ಅಂತ ಅಂದ್ರೆ, ನೀವು ಪ್ರತಿ ಸಾರಿ ಲಾಗಿನ್ ಆದಾಗ್ಲೂ ಕೂಡ ರಿಸರ್ವೇಶನ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಕೆಟಗರಿ RD ನಂಬರ್ ಅನ್ನ ಹಾಕಿ ಸಬ್ಮಿಟ್ ಕೊಡ್ಲೇಬೇಕು. ಇಲ್ಲ ಅಂದ್ರೆ ನಿಮ್ಮ ಕಾಸ್ಟ್ ನೇಮ್ ಎಲ್ಲ ಬರ್ತದ, ಬಟ್ ಕೆಟಗರಿ GM ಅಂತ ಕನ್ವರ್ಟ್ ಆಗ್ತದೆ. ಸೊ ಪ್ರತಿ ಸಾರಿ ಲಾಗಿನ್ ಆದಾಗ ನಿಮ್ದು ರೂರಲ್, ಕನ್ನಡ ಮೀಡಿಯಂ, ಲಿಂಗ್ವಿಸ್ಟಿಕ್, ರಿಲಿಜಿಯಸ್ ಇದ್ರೆ ಅಥವಾ ಸೆಂಟ್ ಜಾನ್ಸ್ ಇದ್ರೆ, ಸ್ಪೆಷಲ್ ಕೆಟಗರಿ ಇದ್ರೆ, ಸೊ ಪ್ರತಿಯೊಂದನ್ನು ಕೂಡ ಮತ್ತೆ ನೀವು ಆಡ್ ಮಾಡಿನೇ ಸಬ್ಮಿಟ್ ಮಾಡಬೇಕು. ಇದು ಒಂದು ಪಾಯಿಂಟ್. ಎರಡನೇದಾಗಿ ನಿಮ್ದೇನಾದ್ರೂ ಎಗ್ರಿ ಕೋಟಾ ಇದ್ರೆ ಸೊ ಪ್ರತಿ ಸಾರಿ ನೀವು ಲಾಗಿನ್ ಆದಾಗ ಪ್ರಿಂಟ್ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಎಗ್ರಿ ಕೋಟಾ ಮತ್ತೆ ಎಸ್ ಅಂತ ಕೊಟ್ಟು ಎಕ್ಸಾಮಿನೇಷನ್ ಸೆಂಟರ್ ಅನ್ನ ಹಾಕಿನೇ ನೀವು ಸಬ್ಮಿಟ್ ಮಾಡಬೇಕು. ನೀವು ಆಲ್ರೆಡಿ ನಾನು ಫಸ್ಟ್ ಟೈಮ್ ಮಾಡಿದ್ದೀನಪ್ಪ ಅಥವಾ ಸೆಕೆಂಡ್ ಟೈಮ್ ಮಾಡಿದ್ದೀನಿ, ಈಗ ಹಂಗನೆ ಡೈರೆಕ್ಟ್ ಪ್ರಿಂಟ್ ತಗೋತೀನಿ ಅಂದ್ರೆ ಬರೋದಿಲ್ಲ. ಸೊ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ KCET 2026 ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಏನಾದ್ರೂ ಮಿಸ್ಟೇಕ್ಸ್ ಗಳಿದ್ರೆ ಮಾತ್ರ, ಅಥವಾ ಏನಾದ್ರೂ ಎಡಿಟ್ ಮಾಡಬೇಕು ಅಂತ ಇದ್ರೆ ಮಾತ್ರ ಲಾಗಿನ್ ಆಗಿ. ಸುಮ್ನೆ ನೀವು ಲಾಗಿನ್ ಆಗಿ ನೋಡೋದಕ್ಕೆ ಹೋದ್ರೆ ಪ್ರತಿ ಸಾರಿನೂ ರಿಸರ್ವೇಶನ್ ಕಾಲಮ್ ಅಲ್ಲಿ ಎಲ್ಲವನ್ನೂ ಕೂಡ ಎಂಟ್ರಿ ಮಾಡಬೇಕು. ಒಂದೊಮ್ಮೆ ನಿಮಗೆ ಎಡಿಟ್ ಮಾಡಬೇಕು ಅನ್ನೋದು ಇದ್ದು ಕೂಡ ಲಾಗಿನ್ ಆದ್ರೂ ಕೂಡ ಸೊ ಎಡಿಟ್ ಏನ್ ಮಾಡಬೇಕು ಅದನ್ನ ಮಾಡಿ, ಬಟ್ ಅದ್ರ ಜೊತೆಗೆ ಈ ರಿಸರ್ವೇಶನ್ ಕಾಲಮ್ ಅಲ್ಲಿ ಪ್ರತಿಯೊಂದನ್ನು ಇನ್ನೊಂದ್ ಸಾರಿ ಹಾಕಿ, ಮತ್ತೆ ಎಗ್ರಿ ಕೋಟಾ ನಿಮ್ಮದೇನಾದ್ರು ಇದ್ರೆ ಸೆಲೆಕ್ಟ್ ಮಾಡಿ ಲಾಸ್ಟ್ಗೆ ಮತ್ತೆ ಎಸ್ ಅಂತ ಹೇಳಿ ಎಕ್ಸಾಮಿನೇಷನ್ ಸಿಟಿಯನ್ನ ಸೆಲೆಕ್ಟ್ ಮಾಡಿ ಸೊ ಸಬ್ಮಿಟ್ ಅಂತ ಕೊಟ್ಟೇನೆ ನೀವು ಅಪ್ಲಿಕೇಶನ್ ಫಾರ್ಮ್ ಅನ್ನ ಪ್ರಿಂಟ್ ತಗೊಳ್ಳಿ. ಬಟ್ ಏನು ಅವಶ್ಯಕತೆನೇ ಇಲ್ಲ ಅಂದ್ರೆ, ಎಡಿಟ್ ಇಲ್ಲ ಏನೂ ಇಲ್ಲ ಅಂದ್ರೆ ಲಾಗಿನ್ ಆಗೋದು ಕಂಪಲ್ಸರಿ ಅಲ್ಲ, ಮಾಡ್ಲಿಕ್ಕೆ ಹೋಗ್ಬೇಡಿ. ಇನ್ನು SC ಕೆಟಗರಿ ಅವ್ರದ್ದು RD ನಂಬರ್ ಇರುವಂತಹ ಸರ್ಟಿಫಿಕೇಟ್ ಅನ್ನ ಹಾಕ್ತೀರಿ. ಸೊ ಅದರಲ್ಲಿ ಪ್ರವರ್ಗ ABC ಅಂದ್ರೆ ಗ್ರೂಪ್ ABC ಅನ್ನೋದು ಇರಬೇಕು. ಇದಕ್ಕೆ ಇನ್ನೊಂದು ಎಡಿಷನ್ ಏನಂತಂದ್ರೆ,
ಈಗ ಬಹಳಷ್ಟು ಜನ ವಿದ್ಯಾರ್ಥಿಗಳದ್ದು ಏನಾಗಿದೆ, ಅವರು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ಆಧಾರ್ ಕಾರ್ಡ್ ಅಲ್ಲಿ ಕರೆಕ್ಷನ್ ಮಾಡಿಸ್ಕೊಂಡಿದ್ದಿರ್ಲಿಲ್ಲ. ಆಧಾರ್ ಕಾರ್ಡ್ ಅಲ್ಲಿ ಒಂದ್ ರೀತಿ ನೇಮ್ ಇರ್ತದ, 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಒಂದ್ ರೀತಿ ನೇಮ್ ಇರ್ತದ. ಬಟ್ ನಿಮಗೆಲ್ಲ ಹೆಲ್ಪ್ ಆಗ್ಲಿ ಅಂತ ಹೇಳಿ ಕೆಇ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಆಧಾರ್ ಕಾರ್ಡ್ ರಿಜಿಸ್ಟ್ರೇಷನ್ ಫಸ್ಟ್ ಪೇಜ್ ಅಲ್ಲೇ ಬಂದಿತ್ತಲ್ವಾ, ಸೊ ಅವಾಗ ನೀವು ಆರ್ ಡಿ ನಂಬರ್ಸ್, ನೀವು ಒ ಟಿ ಪಿ ಅನ್ನು ಹಾಕಿದ ಮೇಲೆ, ನಿಮ್ಮ ಆಧಾರ್ ಕಾರ್ಡ್ ಬಂದಿರುವಂತ ಒ ಟಿ ಪಿ ಅನ್ನು ಹಾಕಿದ ಮೇಲೆ, ಸೊ ಅದು ಎಕ್ಸೆಪ್ಟ್ ಆಗ್ತಿತ್ತು. ಬಟ್ ನಿಮ್ಮ ಹೆಸರು ಆಟೋಮೆಟಿಕಲಿ ಆಧಾರ್ ಕಾರ್ಡ್ ಅಲ್ಲಿ ಇದ್ದ ಹಾಗೆ ತಗೊಳ್ತಿತ್ತೆ ಹೊರತು 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇದ್ದ ಹಾಗೆ ತಗೊಳ್ತಿರ್ಲಿಲ್ಲ. ನೀವು ಎಂಟ್ರಿ ಮಾಡ್ಬೇಕಾದ್ರೆ 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇದ್ದಂಗೆ ತಗೊಂಡ್ರು, ಎಂಟ್ರಿ ಮಾಡಿದ್ರು ಕೂಡ, ಸೊ ಆಧಾರ್ ಅಲ್ಲಿ ನಿಮ್ಮ ಹೆಸರು ಹೇಗಿದೆ ಆ ರೀತಿ ಆಟೋಮೆಟಿಕಲಿ ತಗೊಂಡ್ ಬಿಡ್ತಿತ್ತು. ಅಂತ ವಿದ್ಯಾರ್ಥಿಗಳಿಗೆ ನಾನು ಹೇಳೋದು ಏನಂತಂದ್ರೆ, ನಿಮ್ಮ ಹೆಸರಲ್ಲಿ ಏನಾದ್ರೂ ಬದಲಾವಣೆ ಇದ್ರೆ ಅಥವಾ ಡೇಟ್ ಆಫ್ ಬರ್ತ್ ಅಲ್ಲಿ ಬದಲಾವಣೆ ಇದ್ರೆ ಅದನ್ನ ಕರೆಕ್ಷನ್ ಮಾಡ್ಕೊಳ್ಳೋದು ಈ ಕರೆಕ್ಷನ್ ವಿಂಡೋದಲ್ಲೂ ಬರೋದಿಲ್ಲ. ಯಾಕಂದ್ರೆ ಅವೆಲ್ಲ ಲಾಕ್ ಆಗಿರ್ತದೆ, ನೀವು ಲಾಗಿನ್ ಆಗಿ ನೋಡ್ಬೋದು. ಸೊ ಅದಕ್ಕೆ ಒಂದು, ನೀವು ಹೆಲ್ಪ್ ಲೈನ್ಗೆ ಕಾಂಟ್ಯಾಕ್ಟ್ ಮಾಡಿ. ಎರಡು, ಅವರು ಕೊಟ್ಟಿರುವಂತ ಮೇಲ್ ಐ ಡಿಗೆ ಮೇಲ್ ಮಾಡಿ. ಬಟ್ ಇವೆರಡೂ ಕೆಲಸದಿಂದ ನಿಮ್ಮ ಕೆಲಸ ಕಂಪ್ಲೀಟ್ ಆಗೋದಿಲ್ಲ, ಅದರ ಗ್ಯಾರಂಟಿ ನಾನು ಕೊಡ್ತೀನಿ. ಯಾಕಂದ್ರೆ ಬಹಳಷ್ಟು ಜನ ವಿದ್ಯಾರ್ಥಿಗಳದ್ದು ನೋಡಿದ್ದೀನಿ, ನೀವು ಮೇಲ್ ಮಾಡಿದ್ರು ಅಥವಾ ವಾಟ್ಸಪ್ ಅಲ್ಲಿ, ಸಾರಿ ಅವ್ರದ್ದೇನು ನಂಬರ್ ಇದೆ, ಹೆಲ್ಪ್ ಲೈನ್ ಕಾಲ್ ಮಾಡಿದ್ರು ಕೂಡ ಮಾಡ್ತೀವಿ ಅಂತ ಹೇಳ್ತಾರೆ, ಮಾಡೋದಿಲ್ಲ. ಬಹಳಷ್ಟು ಸಾರಿ ನಿಮ್ಮ ಫೋನೇ ಅಟೆಂಡ್ ಮಾಡೋದಿಲ್ಲ. ಅದಕ್ಕೆ ಬೆಸ್ಟ್ ಸೊಲ್ಯೂಷನ್ ಅಂದ್ರೆ, ಬೆಂಗಳೂರಲ್ಲಿ ಒಂದು ನೀವೇ ಇದ್ರೆ ಬೈ ಫಿಸಿಕಲಿ ಹೋಗಿ ಲೆಟರ್ ಕೊಡಿ. ಈ ರೀತಿ ನಂದು ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಆಧಾರ್ ಕಾರ್ಡ್ ಅಲ್ಲಿ ಇರೋ ಹಾಗೆ ನೇಮ್ ತಗೊಂಡ್ಬಿಟ್ಟಿದೆ, 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರೋ ಹಾಗೆ ನೇಮ್ ಅನ್ನ ಚೇಂಜ್ ಮಾಡ್ಕೊಡಿ ಅಥವಾ ಡೇಟ್ ಆಫ್ ಬರ್ತ್ ಅನ್ನ ಚೇಂಜ್ ಮಾಡ್ಕೊಡಿ ಅಂತ. ಯಾಕಂದ್ರೆ ಮುಂದೆ ನೀವು ಈಗ ನೀಟ್ ಅಪ್ಲಿಕೇಶನ್ ಹಾಕಿರ್ತೀರಿ, ನೀಟ್ ರಿಸಲ್ಟ್ ಬಂದ ಮೇಲೆ ಅದರ ರೋಲ್ ನಂಬರ್ ನ ಇಲ್ಲಿ ಎಂಟ್ರಿ ಮಾಡಿದಾಗ ಆಟೋಮೆಟಿಕಲಿ ಮಾರ್ಕ್ಸ್ ಫೆಚ್ ಆಗ್ಬೇಕು. ಸೊ ಆವಾಗ ಅದು ಯಾವಾಗ ಫೆಚ್ ಆಗ್ತದೆ ಕರೆಕ್ಟ್ಲಿ ಅಂತ ಅಂದ್ರೆ, ನಿಮ್ಮ ಹೆಸರು, ನೇಮ್ ಆಫ್ ದ ಕ್ಯಾಂಡಿಡೇಟ್. ಸೊ ನೀಟ್ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಮತ್ತೆ KCT ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಸೇಮ್ ಇರಬೇಕು, ಅದು 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇದ್ದಾಗ ಇರಬೇಕು ಅಂತಾರೆ. ಆ ಕಾರಣಕ್ಕೆ ದಯವಿಟ್ಟು ಹೋಗಿ ಚೇಂಜಸ್ ಮಾಡ್ಕೊಡಿ ಅಂತ ಲೆಟರ್ ಕೊಡಿ. ಲೆಟರ್ ಕೊಟ್ರೆ 4 ರಿಂದ 5 ದಿವಸದೊಳಗೆ ನಿಮ್ಮ ಕೆಲಸ ಆಗ್ತದೆ. ನೀವು ಫಿಸಿಕಲಿ ನಿಮಗೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದ್ರು, ನನ್ನ ರಿಕ್ವೆಸ್ಟ್, ನಿಮ್ಮ ರಿಲೇಷನ್, ನಿಮಗೆ ಗೊತ್ತಿದ್ದವರು, ಫ್ರೆಂಡ್ಸ್, ಪರಿಚಯದವರು ಬೆಂಗಳೂರಲ್ಲೇ ಇದ್ರೆ ಅವರಿಗೆ ಮಲ್ಲೇಶ್ವರಂ 18th ಕ್ರಾಸ್ ಅಲ್ಲಿರುವಂತಹ ಕೆಇ ಆಫೀಸಿಗೆ ಹೋಗಿ ಲೆಟರ್ ಕೊಟ್ಟು ಬನ್ನಿ ಅಂತ ಹೇಳಿ. ಸೊ ದಟ್ ಇಸ್ ದ ಬೆಟರ್ ಆಪ್ಷನ್. ಯಾವುದಕ್ಕೆ? ಸ್ಟೂಡೆಂಟ್ ನೇಮ್, ಫಾದರ್ ನೇಮ್, ಮದರ್ ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್, ಇವು 5 ಪಾಯಿಂಟ್ ಏನಿದೆ ಇದನ್ನ ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿಲ್ಲ ಕೆಇ ಅವರು. ನೀವು ಈಗಲೂ ಕೂಡ ಲಾಗಿನ್ ಆಗಿ ನೋಡ್ಬೋದು, ಅವೆಲ್ಲ ಲಾಕ್ ಆಗಿರ್ತದೆ. ಅದು ಬಿಟ್ಟು ಬೇರೆದೆಲ್ಲ ಚೇಂಜಸ್ ಮಾಡಬಹುದು ನೀವು. ಸೊ ಇವು 5ರಲ್ಲಿ ಏನಾದ್ರೂ ಚೇಂಜಸ್ ಮಾಡಬೇಕು ಅಂತ ಇದ್ರೆ ಮೇಲ್ ಮಾಡಿ, ಅವರ ಒಂದು ಹೆಲ್ಪ್ ಲೈನ್ಗೂ ಕಾಂಟ್ಯಾಕ್ಟ್ ಮಾಡಿ. ದೂರ ಇದ್ರೆ ಫೈನ್, ಅದರಿಂದ ಕೆಲಸ ಆಗೋ ಗ್ಯಾರಂಟಿ ಅಂತ ನಾನು ಕೊಡೋದಿಲ್ಲ. ಬಟ್ ಫಿಸಿಕಲಿ ನೀವು ಅಲ್ಲಿ ಹೋಗಿ ಲೆಟರ್ ಕೊಟ್ರೆ 4 ರಿಂದ 5 ದಿವಸದೊಳಗೆ ನಿಮ್ ಕೆಲಸ ಮಾಡ್ತಾ ಇದ್ದಾರೆ. ಸೊ ಫಿಸಿಕಲಿ ನೀವಾದ್ರೂ ಹೋಗಿ ಅಥವಾ ನಿಮ್ಮ ಪರಿಚಯದವ್ರನ್ನಾದ್ರೂ ಕಳಿಸ್ಕೊಡಿ, ಲೆಟರ್ನ ಕೊಟ್ಟು ಬನ್ನಿ. ಇದು ಇಂಪಾರ್ಟೆಂಟ್ ಪಾಯಿಂಟ್. ಇನ್ನು ನೆಕ್ಸ್ಟ್, ನಿನ್ನೆ ಅವರ ಒಂದು ಟ್ವಿಟರಿನಲ್ಲಿ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಇದು ಬಹಳ ಜನ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಇದೆ. ಈ ವಿಷಯದಲ್ಲಿ ಗೊಂದಲ ಮಾಡ್ಕೋಬೇಡಿ, ಕನ್ಫ್ಯೂಷನ್ ಮಾಡ್ಕೋಬೇಡಿ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳಿದ್ದಾರೆ. ಸೊ ನಾನು ಕೂಡ ಅದನ್ನೇ ಬಹಳ ಸಾರಿ ಹೇಳಿದ್ದೀನಿ, ಇನ್ನೊಂದ್ ಸಾರಿ ಹೇಳ್ತೀನಿ. ಈಗ ಮೊದಲನೇದಾಗಿ ಗೊತ್ತಿರ್ಲಿ, ಕೆಇಎ ಅಂದ್ರೇನು. ಕೆಇಎ ಇಸ್ ಅ ಕೌನ್ಸಿಲಿಂಗ್ ಅಥಾರಿಟಿ. ಅವರು 2 ಕೆಲಸ ಮಾಡ್ತಾರೆ. ಒಂದು, KCT ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ಕೋರ್ಸ್ಗಳ ಕೌನ್ಸಿಲಿಂಗ್ ಮಾಡ್ತಾರೆ. ಎರಡನೇದು, ನೀಟ್ ಎಕ್ಸಾಮ್ ಅನ್ನ ಇವರು ಕಂಡಕ್ಟ್ ಮಾಡೋದಿಲ್ಲ, ಬಟ್ ನೀಟ್ 85% ಕೋಟಾಗೆ ಸಂಬಂಧಪಟ್ಟ ಹಾಗೆ ಏನು ಕೌನ್ಸಿಲಿಂಗ್ ಇದೆ ಅದು ಕೆಇ ಅವರು ಮಾಡ್ತಾರೆ. ಅಂದ್ರೆ ಕೆಇ ಅವ್ರದ್ದು 2 ಕೆಲಸ. ಒಂದು, KCT ಎಕ್ಸಾಮ್ ಕಂಡಕ್ಟ್ ಮಾಡಿಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತ ಕೋರ್ಸ್ಗಳ ಕೌನ್ಸಿಲಿಂಗ್ ಮಾಡೋದು. ಎರಡನೇದು, MBBS, BDS, BAMS ಕೌನ್ಸಿಲಿಂಗ್ ಮಾಡೋದು. ನೋಡಿ, ಓನ್ಲಿ ಕೌನ್ಸಿಲಿಂಗ್ ಅಂತ ಹೇಳ್ತಾ ಇದ್ದೀನಿ, ಎರಡನೇದು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ಇದು ಕೆಇ ಅವರ ಕೆಲಸ. ಈಗ ನೀವು ಕೆಇ ಅಪ್ಲಿಕೇಶನ್ ಏನು ಫಿಲ್ ಮಾಡಿದ್ದೀರಿ, ಇದು ಇವೆರಡೂ ಕೆಲಸವನ್ನ ಮಾಡುವಂಥದ್ದು. ಒಂದು, ನಿಮಗೆ ಎಕ್ಸಾಮಿನೇಷನ್ ಬರೆಯೋದಕ್ಕೆ KCT ಎಕ್ಸಾಮಿಗೆ ಸಂಬಂಧಪಟ್ಟ ಹಾಗೆ ಹಾಲ್ ಟಿಕೆಟ್ ಅನ್ನು ಜನರೇಟ್ ಮಾಡಿ ಕೊಡ್ತದ. ಎರಡನೇದಾಗಿ, ನೀವು ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್, ಯಾರು ನೀಟಿಗೋಸ್ಕರ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಿ, ಸೊ ಕೌನ್ಸಿಲಿಂಗ್ ಸಂಬಂಧಪಟ್ಟಾಗ MBBS, BDS, BAMS ಕೂಡ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡ ಹಾಗೆ ಕೆಇ ಅಂಡರ್. ಒಂದು, KCT ಎಕ್ಸಾಮ್ ಬರೀಬಹುದು, ಈ ಒಂದು ಫಾರ್ಮ್ ಫಿಲ್ಅಪ್ ಮಾಡಿದಾಗ ಅದಕ್ಕೆ ತಕ್ಕಂಗೆ ಕೋರ್ಸ್ಗೂ ಕೂಡ ಕಾಂಪಿಟೇಟ್ ಮಾಡಬಹುದು ನೀವು ಕೌನ್ಸಿಲಿಂಗ್ ಅಲ್ಲಿ. ಎರಡನೇದು, MBBS, BDS, BAMS ಕೌನ್ಸಿಲಿಂಗ್ ಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಹೇಳಿ
ಈ ಫಾರ್ಮ್ ಅನ್ನ ಫಿಲ್ ಮಾಡಿದಾಗೆ. ಒಂದು ಪಾಯಿಂಟ್ ಗೊತ್ತಿರ್ಲಿ, ನೀವು KCET ಎಕ್ಸಾಮ್ ನ ಬರೆಯೋದೇ ಇಲ್ಲ ಅಂದ್ರೆ ಈಗ ನೀವು ಅಪ್ಲಿಕೇಶನ್ ಹಾಕ್ಬೇಕಂತನೂ ಏನೂ ಇಲ್ಲ. ನಿಮ್ದು ಯಾವುದೇ ಕ್ಲಾಸ್ ಅಲ್ಲಿ ಬಂದ್ರು ಕೂಡ KE ಅವ್ರು ಏನ್ ಮಾಡ್ತಾರೆ, ನೀಟ್ ಫೈನಲ್ ರಿಸಲ್ಟ್ ಬಿಟ್ಟ ಮೇಲೆ KE ಅವರು ಒಂದು 4-5 ದಿವಸಕ್ಕೆ ತಮ್ಮ ಈ ಒಂದು ಅಪ್ಲಿಕೇಶನ್ ವಿಂಡೋ ಮತ್ತೆ ಓಪನ್ ಮಾಡ್ತಾರೆ. ಆವಾಗ ನೀವು ರಿಜಿಸ್ಟ್ರೇಷನ್ ಸಪರೇಟ್ ಆಗಿ ಮಾಡ್ಕೊಳ್ಬಹುದು. ಯಾರು ಇಲ್ಲಿ ಫೀಸ್ ಫಾರ್ಮ್ ಅನ್ನ ಫಿಲ್ ಮಾಡಿಲ್ಲ ಅವರು ಮುಂದೇನು ಮಾಡ್ಕೊಳ್ಬಹುದು. ಓನ್ಲಿ ನೀಟಿಗೋಸ್ಕರ ಪಾರ್ಟಿಸಿಪೇಟ್ ಮಾಡೋರು. ಆದ್ರೆ ಅಲ್ಲಿ ಸುಮ್ಮನೆ ಹರಿಬರಿ ಬೇಡ, ನೀವು ಏನಾದ್ರೂ ಮಾಡ್ಕೊಂಡು ಹೋಗಿ, ಇಲ್ಲೇ ಫಿಲ್ ಮಾಡಿ ಅಂತ ಹೇಳ್ತೀವಿ ಅಷ್ಟೇ. ಆದ್ರೆ CET ಎಕ್ಸಾಮ್ ಬರೀಲೇಬೇಕಂದ್ರೆ KCET ಎಕ್ಸಾಮ್ ಫಾರ್ಮ್ ಫಿಲ್ಅಪ್ ಮಾಡೋದು ಕಂಪಲ್ಸರಿ. ಬಟ್ ಎಕ್ಸಾಮ್ ಬರೆಯೋದು ನೀಟ್ ವಿದ್ಯಾರ್ಥಿಗಳಿಗೆ ಕಂಪಲ್ಸರಿ ಅಲ್ಲ. KCET ಬರೆಯೋದು ಕಂಪಲ್ಸರಿ ಅಲ್ಲ. ಈಗ ಲೆಟ್ ಅಸ್ ಕಮ್ ಟು NTA. NTA ದವರ ಕೆಲಸ ಏನ್ ಹಾಗಾದ್ರೆ? NTA ದವ್ರು ಏನ್ ಮಾಡ್ತಾರೆ ಅಂದ್ರೆ ಅವರು ಕೂಡ NTA ದವರ ಕೆಲಸ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡೋದು ಅಷ್ಟೇ. ಕೌನ್ಸಿಲಿಂಗ್ ಅವ್ರು ಮಾಡೋದಿಲ್ಲ, MCC ಅಂತ ಅವ್ರು ಮಾಡ್ತಾರೆ. NTA ದವರ ಕೆಲಸ ನೀಟ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡೋದು. ಕಂಡಕ್ಟ್ ಮಾಡಿಬಿಟ್ಟು MCC ಸೆಂಟ್ರಲ್ ಕೌನ್ಸಿಲಿಂಗ್ಗೆ ನೀಟ್ ಡೇಟಾವನ್ನ ಪ್ರೊವೈಡ್ ಮಾಡ್ತಾರೆ. ಎಕ್ಸಾಮ್ ಬರೆದಂತ ವಿದ್ಯಾರ್ಥಿಗಳ ರೋಲ್ ನಂಬರ್, ಮಾರ್ಕ್ಸ್, ಮತ್ತೆ ಎಲ್ಲಾ ಬೇರೆ ಬೇರೆ ಸ್ಟೇಟ್ಸ್ ಗಳೇನಿದೆ, ರಾಜ್ಯಗಳೇನಿವೆ, ಅವಕ್ಕೆ ಈ ನೀಟ್ ಡೇಟಾವನ್ನ ಅವರವರ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದನ್ನ ಶೇರ್ ಮಾಡ್ತದೆ. ಅದಾದ ಮೇಲೆ ಅವರವರ ರಾಜ್ಯದ ಕೌನ್ಸಿಲಿಂಗ್ ಅಥಾರಿಟಿಗಳು, ನಮ್ಮಲ್ಲಿ KE ಇರೋ ಹಾಗೆ, ಅವ್ರೇನ್ ಕೆಲಸ ಮಾಡ್ತಾರೆ ಅಂತಂದ್ರೆ ಈ ನೀಟ್ ರೋಲ್ ನಂಬರ್ ಮಾರ್ಕ್ಸ್ ಅನ್ನು ತಗೊಂಡು ಅವರು ಕೌನ್ಸಿಲಿಂಗ್ ಅನ್ನ 85% ಕೋಟಾಗೆ ಮಾಡ್ತಾರೆ. 15% ಕೋಟಾಗೆ MCC ಆಲ್ ಇಂಡಿಯಾ ಕೋಟಾದವರು ಮಾಡ್ತಾರೆ. ಈಗ ನೀವೇನ್ ಅನ್ಕೋತೀರಿ, ನಾನು ಈ KE ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿಬಿಟ್ಟಿದ್ದೀನಿ, ಸೊ ಅದಕ್ಕಾಗಿ ನೀಟ್ ಅಪ್ಲಿಕೇಶನ್ ಫಾರ್ಮ್ ನ ಫಿಲ್ ಮಾಡಲಿಲ್ಲ ಅಂದ್ರೂ ಕೂಡ ನನಗೆ ನೀಟ್ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬಿಡ್ತಾರೆ, ಸೀಟ್ ಸಿಗ್ತದ ಅಂತ? ಇಲ್ಲ. ಅದನ್ನೇ ನಿನ್ನೆ ಅವರು ಹೇಳಿದ್ದು, ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ನಿಮಗೆ ಮೆಡಿಕಲ್, MBBS, BDS, BAMS, ಆಯುಷ್ ಕೋರ್ಸ್ಗಳಿಗೆ ನೀಟ್ ಏನ್ NTA ದವರು ಎಕ್ಸಾಮ್ ಮಾಡ್ತಾರೆ, ನೀಟ್ ಎಕ್ಸಾಮ್, ಅದನ್ನ ಎಕ್ಸಾಮ್ ನೀವು ಕಟ್ಟಲೇಬೇಕು, ಎಕ್ಸಾಮ್ ಅನ್ನ ನೀವು ಬರೀಲೇಬೇಕು ಅಂತ ಹೇಳಿರುವಂಥದ್ದು. ಸೊ ಅದಕ್ಕಾಗಿ ನೀಟ್ ಪರೀಕ್ಷೆ ಸಲುವಾಗಿ NTA ಅರ್ಜಿ ಸಲ್ಲಿಸೋದು ಕಂಪಲ್ಸರಿ. ಅಲ್ಲಿ ಅರ್ಜಿ ಸಲ್ಲಿಸಿದವರು ಕೌನ್ಸಿಲಿಂಗ್ ಸಲುವಾಗಿ KE ಅಲ್ಲಿ ಅರ್ಜಿ ಸಲ್ಲಿಸೋದು ಕೂಡ ಕಂಪಲ್ಸರಿನೇ. ಯಾಕಂದ್ರೆ ಕೌನ್ಸಿಲಿಂಗ್ ಮಾಡೋರು KE ಅವರು, ಎಕ್ಸಾಮ್ ಕಂಡಕ್ಟ್ ಮಾಡೋರು NTA ದವರು. NTA ಎಕ್ಸಾಮು ನೀವು ಬರೀಬೇಕು, ಬರದಾದ್ಮೇಲೆ KE ಕೌನ್ಸಿಲಿಂಗಿಗೂ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ಬೇಕು. ಅದಕ್ಕಾಗಿ ನೀವು KCET ಎಕ್ಸಾಮ್ ಫಾರ್ಮು ಫಿಲ್ ಮಾಡಬೇಕು, ಈ ಕಡೆ ನೀಟ್ ಫಾರ್ಮ್ ಅನ್ನು ಕೂಡ ಫಿಲ್ ಮಾಡಿ ಎಕ್ಸಾಮ್ ಬರೀಬೇಕು ಅನ್ನೋದು ಗೊತ್ತಿರ್ಲಿ ಅಂತ ಹೇಳಿ ನಿನ್ನೆ ಟ್ವಿಟರಿನಲ್ಲಿ ಒಂದು ಉದ್ದವಾಗಿ ನೀಟಾಗಿ KE ಅವರು ಕೊಟ್ಬಿಟ್ಟಿದ್ದಾರೆ. ಸೊ ಆ ಕಾರಣಕ್ಕೆ ಗೊತ್ತಿರ್ಲಿ, ವೆರಿ ವೆರಿ ಇಂಪಾರ್ಟೆಂಟ್. ನೀಟ್ ಅಪ್ಲಿಕೇಶನ್ ಈಗೇನ್ ರಿಲೀಸ್ ಆಗಿದೆ ಅದನ್ನು ಕೂಡ ನೀವು ಫಿಲ್ ಮಾಡಿ ನೀಟ್ ಎಕ್ಸಾಮ್ ಅನ್ನ ಬರೆದರೆ ಮಾತ್ರ ನಿಮಗೆ ಇಡೀ ಇಂಡಿಯಾದಲ್ಲಿ ಮೆಡಿಕಲ್ಗೆ ನೀವು ಎಲಿಜಿಬಲ್ ಇರ್ತೀರಿ. ಇಲ್ಲ ಅಂದ್ರೆ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ನೀಟ್, MBBS, BDS, ಆಯುಷ್. ಓಕೆ, ಸೊ ಕರ್ನಾಟಕದ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಷ್ಟೇ, ನೀವು KCET ಫಾರ್ಮ್ ಫಿಲ್ ಮಾಡಿ, ನೀಟ್ ಫಾರ್ಮ್ ಫಿಲ್ ಮಾಡಿ. ಉಳಿದವ್ರು ಏನ್ ಹೇಳ್ತಾರೆ ಅದನ್ನ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇನ್ನು ನಿಮಗೆ ಏನಾದ್ರೂ ಆರ್ಕಿಟೆಕ್ಚರ್ ಕೋರ್ಸ್ ಸಿಗ್ಬೇಕಂದ್ರೆ ನಾಟಾ ಎಕ್ಸಾಮ್ ಬರೀಲೇಬೇಕಾಗ್ತದೆ, ಅದಿನ್ನೂ ಬಿಟ್ಟಿಲ್ಲ. ಇನ್ನು BPT ಅಂದ್ರೆ ಫಿಸಿಯೋಥೆರಪಿ ಇರ್ಬೋದು, BSc ಅಲೈಡ್ ಹೆಲ್ತ್ ಸೈನ್ಸ್ ಇರ್ಬೋದು, BPO, ಸೊ BSc ನರ್ಸಿಂಗು, ಇವ್ಯಾವುದಕ್ಕೂ ಕೂಡ ಸರಿ, ಈ BSc ನರ್ಸಿಂಗ್ಗೆ KCET ಎಕ್ಸಾಮ್ ಫಾರ್ಮ್ ಮಾರ್ಕ್ಸ್ ತಗೋತಾರೆ. ಬಟ್ BPT, BSc ಅಲೈಡ್ ಹೆಲ್ತ್ ಸೈನ್ಸ್, BPO ಮತ್ತೆ D ಫಾರ್ಮಾ ಕೋರ್ಸ್ಗಳಿಗೆ CET ಇರುವುದಿಲ್ಲ ಅಂತನೂ ಕೂಡ ಹೇಳಿದ್ದಾರೆ. ಅಂದ್ರೆ ಈ CET ಎಕ್ಸಾಮ್ ಥ್ರೂ ರ್ಯಾಂಕ್ ಕೊಡೋದಿಲ್ಲ, ಬಟ್ ಸೆಕೆಂಡ್ PUC ಮಾರ್ಕ್ಸ್ ಆಧಾರದ ಮೇಲೆ ರ್ಯಾಂಕ್ ಅನ್ನ ಕೊಡ್ತಾರೆ. ಸೊ ಕೌನ್ಸಿಲಿಂಗ್ ಅನ್ನ KE ಅವರೇ ಮಾಡ್ತಾರೆ. ಸೊ ಇದಿಷ್ಟು ಇನ್ಫಾರ್ಮೇಶನ್ KE ಅವರ ಕಡೆಯಿಂದ ಬಂದಿರುವಂತದ್ದು. ಕನ್ಫ್ಯೂಷನ್ ಮಾಡ್ಕೋಬೇಡಿ, ನಿಮ್ಮ ಕೆಲಸ ಇಷ್ಟೇ, KCET ಫಾರ್ಮ್ ಫಿಲ್ ಮಾಡಿ, ನೀಟ್ ಫಾರ್ಮ್ ಫಿಲ್ ಮಾಡಿ. ಒಂದೊಮ್ಮೆ ಈಗ ನಾವು ನೀಟಿಗೆ ಸಪರೇಟ್ ಆದ್ರೆ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ, ನಾ KCET ಬರೆಯೋದೇ ಇಲ್ಲ ಅಂದ್ರೆ ಈಗಲೇ ನೀವು ಫಿಲ್ ಮಾಡಬೇಕು ಅಂತ ಏನಿಲ್ಲ. KCET ಫಾರ್ಮ್ ಅನ್ನು ನೀವು ನೀಟ್ ರಿಸಲ್ಟ್ ಬಂದ್ಮೇಲೆ ಮತ್ತೆ KCET ಅವರು ಹೊಸದಾಗಿ ಈ ಅಪ್ಲಿಕೇಶನ್ ವಿಂಡೋವನ್ನು ಓಪನ್ ಮಾಡ್ತಾರೆ, ಆವಾಗಲೂ ಕೂಡ ನೀವು ಬರೆಯಬಹುದು, ಸರಿ, ಫಿಲ್ ಮಾಡಬಹುದು. ಸೊ ಅವಾಗ ನೀವು KCET ಎಕ್ಸಾಮ್ ಬರೀಲಿಕ್ಕೆ ಬರೋದಿಲ್ಲ, ಯಾಕಂದ್ರೆ ಮುಗಿದೋಗ್ಬಿಟ್ಟಿರ್ತದೆ. ಸೊ ಅಲ್ಲಿ ನೀಟ್ ಕೌನ್ಸಿಲಿಂಗ್ ಸಂಬಂಧಪಟ್ಟಾಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದು. ಬಟ್ ನೀಟ್ ಎಕ್ಸಾಮ್ ಫಾರ್ಮ್ ಫಿಲ್ ಮಾಡಿ ಎಕ್ಸಾಮ್ ಬರೆಯೋದು ಮಾತ್ರ ಕಂಪಲ್ಸರಿ. ಸೊ ಇದಿಷ್ಟು ಇನ್ಫಾರ್ಮೇಶನ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.